ಕೊಬ್ಬರಿ 25,000 ಒಂದು ಗಡಿಯನ್ನು ಕೂಡ ದಾಟಬಹುದು ಅಂತ ಹೇಳಿ ಸಾಕಷ್ಟು ಜನ ಆಲೋಚಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಏನಾದರೂ ಕೊಬ್ಬರಿ ಇದೆಯಾ? ಸೊ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಈ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಂದಿದ್ದೇನೆ. ಸೊ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ವಿಚಾರ ಏನಪ್ಪಾ ಅಂದ್ರೆ, ಹವಾಮಾನ ವೈಪರೀತ್ಯದಿಂದ ಏನು ತೆಂಗು ಬೆಳೆಗೆ ನಷ್ಟ ಆಗಿದೆ, ಮತ್ತೆ ಹವಾಮಾನ ವೈಪರೀತ್ಯದ ಒಂದು ಬೆಳೆ ವಿಮೆ ತೆಂಗಿಗೂ ಕೂಡ ಅನ್ವಯ ಆಗುವಂತೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೂಡ ಪತ್ರವನ್ನ ಕೊಡಲಾಗಿದೆ ತೋಟಗಾರಿಕಾ ಹಿರಿಯ ಸಹಾಯಕ ನಿರ್ದೇಶಕರಿಗೆ. ಅದ್ರ ಜೊತೆಗೆ ಆ ಒಂದು ಪತ್ರವನ್ನ ಎಲ್ಲೆಲ್ಲಿ ತಲುಪಿಸ್ಬೇಕು ಅಂತಾನೂ ಕೂಡ ಆ ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ಇಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ ಅಂತಾನೆ ಅಲ್ಲ, ಕಳೆದ 20 ವರ್ಷಗಳಿಂದ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ರು ಹವಾಮಾನ ವೈಪರೀತ್ಯದ ಒಂದು ವಿಚಾರಕ್ಕೆ ಯಾರು ಕೂಡ ಕೃಷಿಯ ಬಗ್ಗೆ ಒಂದಿಷ್ಟು ಜನ ಮಾತನಾಡಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಏನಪ್ಪಾ ವಿಚಾರ ಅಂದ್ರೆ, 1988ರ ಒಂದು ಅರಣ್ಯ ನೀತಿಯ ಪ್ರಕಾರ 33% ಒಂದು ಭೌಗೋಳಿಕವಾಗಿ ಅರಣ್ಯ ಪ್ರದೇಶವನ್ನ ಮತ್ತೆ ಮರಗಳನ್ನ ಹೊಂದಿರಬೇಕು ಅಂತ ಹೇಳಿ ಒಂದು ಗುರಿಯನ್ನ ಸಾಧಿಸ್ಬೇಕು ಅಂತ ಹೇಳಿ ಪಣವನ್ನ ತೊಟ್ಟಿದ್ರು. ಆದ್ರೆ ಪ್ರಸ್ತುತ ಸಿದ್ದರಾಮಯ್ಯನವರೇ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ 2023ರಲ್ಲಿ. ಅದು ದಿ ಹಿಂದೂ ಅಂತ ಹೇಳಿ ಪತ್ರಿಕೆಯಲ್ಲಿ ಪ್ರಚಾರವನ್ನ ಪಡೆದಿತ್ತು. ಏನಪ್ಪಾ ಅದರಲ್ಲಿ ಅಂದ್ರೆ, ಕೇವಲ 20% ಅಷ್ಟೇ ಅರಣ್ಯ ಭೂಮಿ ಇರೋದು, 33% ಏನು ಗುರಿಯನ್ನ ನಾವು ಸಾಧಿಸ್ಬೇಕು ಅಂತ ಅನ್ಕೊಂಡಿದೀವಿ ಅದನ್ನ ಸಾಧಿಸ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಈಗ ಹವಾಮಾನ ವೈಪರೀತ್ಯ ಬಹುಶಃ ನಿಮಗೂ ಕೂಡ ಗೊತ್ತು. ಸೊ ಸಾಕಷ್ಟು ಅರಣ್ಯದ ಪ್ರದೇಶ ಬೇಕೇ ಬೇಕು ಮಳೆ ಆಗೋದಿಕ್ಕೆ, ಅಥವಾ ಕ್ಲೈಮೇಟ್ ಅನ್ನ ಒಂದು ವಿಚಾರಕ್ಕೆ ಬೇಕೇ ಬೇಕು ಅರಣ್ಯ ಪ್ರದೇಶ. ಈಗ ಒಂದು ಉಳಿದ 13% ಒಂದು ಗುರಿಯನ್ನ ತಲುಪದಲೇ ಇರ್ತಕ್ಕಂಥದ್ದು, ಅಥವಾ ಸಾಕಷ್ಟು ಒಂದು ಏರಿಳಿತವನ್ನ ಕಾಣ್ತಾ ಇರ್ತಕ್ಕಂಥದ್ದು ಯಾರಿಗೆ ಲಾಸ್ ಆಗ್ತಾ ಇದೆ? ಕೃಷಿಕನಿಗೆ ಲಾಸ್ ಆಗ್ತಾ ಇದೆ. ಸೊ ತೆಂಗಿನಲ್ಲಿ ಏನಪ್ಪಾ ಇದು, ಯಾಕೆ ಹವಾಮಾನ ವೈಪರೀತ್ಯದಿಂದ ಅಷ್ಟೊಂದೇನು ಅಂತ ನೀವು ನೋಡೋದಾದ್ರೆ, ತೆಂಗು ಬೆಳೆಗೆ ಪೂರಕವಾದ ವಾತಾವರಣ ಅಂದ್ರೆ 30-35% ಮ್ಯಾಕ್ಸಿಮಮ್ ಇದ್ರೆ ಟೆಂಪರೇಚರು ಚೆನ್ನಾಗಿ ಬರ್ತದೆ ತೆಂಗು. ಇಲ್ಲ ಅಂತಂದ್ರೆ ಈಗ ಕಳೆದ 2 ವರ್ಷ ಅಥವಾ 3 ವರ್ಷಗಳಲ್ಲಿ ನೀವು ದಾಖಲಾತಿಗಳನ್ನ ನೋಡಿದಾಗ ಒಂದು ತಾಪಮಾನವನ್ನ 41 ಡಿಗ್ರಿಗೆ ತಲುಪಿದೆ. ಆ ಅರಳು ನಿಲ್ಲೋದಿಲ್ಲ, ತೆಂಗಿನ ಮರದಲ್ಲಿ ಉದುರೋದಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ಒಂದು ಹವಾಮಾನ ವೈಪರೀತ್ಯದ ಒಂದು ವಿಚಾರವಾಗಿ ಇನ್ನೂ ನೋಡೋದಾದ್ರೆ, ಸಾಕಷ್ಟು ಜನ ವಿಜ್ಞಾನಿಗಳಾಗಿರ್ಬೋದು, ಬೇರೆ ಬೇರೆ ಒಂದು ಬಹಳಷ್ಟು ಒಂದು ಗೊತ್ತಿರ್ತಕ್ಕಂಥವ್ರು ಒಂದಿಷ್ಟು ರೈತರಿಗೆ ಚೆನ್ನಾಗಿ ಹೂ ಮೂಡಿಸ್ತಾ ಇದ್ದಾರೆ. ಯಾವ್ದಪ್ಪ ಅಂತಂದ್ರೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಅದು ಇದು ಅಂತೇಳಿ. ಸೊ ಹವಾಮಾನ ವೈಪರೀತ್ಯ ಜೊತೆಗೆ ತೆಂಗಿನ ಒಂದು ತೋಟದಲ್ಲಿ ಇರ್ತಕ್ಕಂಥ ಬೇಲಿಗಳ ನಾಶ, ಇದೆಲ್ಲ ಯಾವ ರೀತಿ ತೆಂಗಿನ ಮರಗಳ ಮೇಲೆ ಒಂದು ಪ್ರಭಾವವನ್ನ ಬೀರ್ತಾ ಇದೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ವಿವರವನ್ನ ಅವ್ರು ಪಟ್ಟಿ ಮಾಡಬೇಕು. ಸುಮ್ನೆ ರೈತನ ಮೇಲೆನೆ ಎಲ್ಲದನ್ನು ಬ್ಲೇಮ್ ಮಾಡೋದು ತಪ್ಪು ಅಂತ ಹೇಳಿ ನನ್ನ ಭಾವನೆ. ಸೊ ಇಲ್ಲಿ ಒತ್ತಾಯ ಮಾಡ್ತಾ ಇರೋದು ಇಷ್ಟೇನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೆಂಗು ಬೆಳೆಗೆ ಆಗಿರ್ತಕ್ಕಂಥ ರೈತರಿಗೆ ನಷ್ಟವನ್ನ ತುಂಬಿಕೊಡ್ಬೇಕು. SDRF ಮತ್ತು NDRF ಫಂಡ್ ಅನ್ನ, ಈ ಒಂದು ವಿಚಾರವನ್ನ ಹೆಚ್ಚಿನ ಜನ ರೈತರಿಗೆ ತಲುಪಿಸಿ 25,000 ರೂನು ಕೂಡ ಕೊಬ್ಬರಿ ದಾಟತಕ್ಕಂತ ಒಂದು ಇದು ಆಶಾದಾಯಕವಾಗಿ ಇದೆ. ಸಾಕಷ್ಟು ಪತ್ರಿಕೆಗಳಲ್ಲೂ ಕೂಡ ರೈತ ಸಂತಸದಲ್ಲಿದ್ದಾನೆ ಹಾಗೆ ಹೀಗೆ ಅಂತೇಳಿ ರಾಜಕಾರಣಿಗಳು ಕೂಡ ಹೇಳಿರೋದುಂಟು. ದಯಮಾಡಿ ನೀವು ಕೂಡ ಅವಲೋಕಿಸಿ ಪರಿಶೀಲಿಸಿ ನೀವು ಕೂಡ ಸಹಕಾರವನ್ನ ನೀಡಿ ರೈತರಿಗೆ ನೆರವಾಗಬೇಕು ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ತೆಂಗು ನಮ್ಮ ಒಂದು ಜೀವನಾಡಿ, ಕೊಬ್ಬರಿ ನಾಡಿ ಮಿಡಿತ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಸೊ ಈ ಒಂದು ವಿಚಾರ ತಲುಪ್ಲಿ, ಆಗಿರ್ತಕ್ಕಂಥ ನಷ್ಟಕ್ಕೆ ಪರಿಹಾರ ಸಿಗ್ಲಿ ಅಂತಕ್ಕಂಥದ್ದು ನನ್ನ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸಾಕಷ್ಟು ಜನ ರೈತರ ಪರವಾಗಿ ಈ ಒಂದು ಅರ್ಜಿಯನ್ನು ಕೂಡ ಕೊಡಲಾಗಿದೆ. ಗಮನ ಹರಿಸಿ ಅಧಿಕಾರಿಗಳು, ನೀವು ಕೂಡ ವಿಚಾರವಂತರು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ರೈತನಿಗೆ ಅನ್ಯಾಯವಾಗದಂತೆ ನೋಡ್ಕೋಬೇಕು ಅಂತ ಹೇಳಿ ಆಶಾದಾಯಕವಾಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ನಮಸ್ಕಾರ.